ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಾಕ್ಯ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಪ್ರಿಯರಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ಅಂದರೆ ಈ ಲೋಕದಲ್ಲಿ ಪ್ರಿಯರೇ, ಯಾವುದೇ ಒಂದು ವಸ್ತುಗಳನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ಆವತ್ತಿನ ಅನಾದಿ ಕಾಲದಿಂದಲೂ ಏನು ಮಾಡ್ತಾಯಿದ್ರು ಅಂದರೆ, ಮೋಶೆ ಕಾಲದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಏನು ಮಾಡ್ತಾಯಿದ್ರು, ಒಂದು ಕುರಿ ಆಗಲಿ ಅಥವಾ ಒಂದು ಪಕ್ಷಿಗಳಾಗಲಿ ಯಾವುದೇ ಒಂದು ಪ್ರಾಣಿ ಆಗಲಿ ತೆಗೆದುಕೊಂಡು ಬಂದು ಬಲಿಯನ್ನು ಸಲ್ಲಿಸಿ ಆ ರಕ್ತದಿಂದ ಶುದ್ಧೀಕರಣ ಮಾಡುತ್ತಿದ್ದರು. ಅದು ಮಾತ್ರವಲ್ಲದೆ ಜನರು ಪಾಪ ಮಾಡುವಾಗ ಅಥವಾ ಯಾವುದೋ ಒಂದು ವ್ಯಕ್ತಿ ತಪ್ಪುಗಳನ್ನು ಮಾಡುವಾಗ, ಯಾವುದೋ ಒಂದು ಪಾಪಗಳನ್ನು ಮಾಡುವಾಗ ಅವನು ಪಾಪ ಪರಿಹಾರಕ್ಕಾಗಿ ಏನು ಮಾಡಬೇಕಾಗಿತ್ತಂದರೆ, ಅವನ ಮನೆಯಲ್ಲಿ ಸಾಕಿದಂಥ ಒಂದು ಕುರಿ ಆಗಬಹುದು, ಒಂದು ಪಕ್ಷಿ ಆಗಬಹುದು, ಅಥವಾ ಒಂದು ಪಾರಿವಾಳವಾಗಬಹುದು, ಯಾವುದೋ ಒಂದು ಪ್ರಾಣಿಯನ್ನು, ಸಾಕು ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಏನು ಮಾಡಬೇಕಾಗಿತ್ತಂದರೆ ಆ ಬಲಿ ಸಲ್ಲಿಸಬೇಕಾಗಿತ್ತು. ಆ ಬಲಿ ಸಲ್ಲಿಸಿದ ರಕ್ತದಿಂದ ಏನು ಮಾಡಬೇಕಾಗಿತ್ತು, ಅವನ ಕೈ ಮೇಲೆ ಚೆಲ್ಕೋಬೇಕಾಗಿತ್ತು. ಅದಾದ ಮೇಲೆ ಆ ಮಾಂಸವನ್ನು ಬೇಯಿಸಿ ತಿನ್ನಬೇಕಾಗಿತ್ತು. ಇಂಥ ಒಂದು ಪದ್ಧತಿಗಳು ಅವತ್ತಿನ ಕಾಲದಲ್ಲಿತ್ತು. ಇದನ್ನು ಬದಲಾಯಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ರಕ್ತಧಾರೆಯಾಗಿ ಆತನು ಹಿಡಿದು ಬಂದನು. ಬರೀ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂದು ಆತನು ಈ ಲೋಕಕ್ಕೆ ಕಳುಹಿಸಲ್ಕೊಟ್ಟು ಆತನು ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ತನ್ನನ್ನು ತಾನೇ ಶಿಲುಬೆಯಲ್ಲಿ ಬಲಿಯಾಗಿ ಒಪ್ಪಿಸಿಕೊಡಲ್ಪಟ್ಟನು. ಅದಾದ ಮೇಲೆ ಶಿಲುಬೆಯಲ್ಲಿ ತನ್ನ ಮೈಯಲ್ಲಿದ್ದಂಥ ಎಲ್ಲ ರಕ್ತವನ್ನು ಚೆಲ್ಲಿದನು. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಒಬ್ಬ ಸಾಮಾನ್ಯ ಮನುಷ್ಯನ ರಕ್ತ ಇಡೀ ಲೋಕದ ಪಾಪಕ್ಕಾಗಿ ಚೆಲ್ಲಲ್ಪಟ್ಟಿದೆ. ನೋಡ್ರಿ, ಆತನು ಸಾಮಾನ್ಯ ಮನುಷ್ಯ ಎಂಬುದಾಗಿ ನಾವು ಹೇಳಲಿಕ್ಕಾಗುತ್ತಾ? ಖಂಡಿತವಾಗಿಯೂ ಇಲ್ಲ. ನಿಜ ಹೇಳಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಇರುವಂಥ ರಕ್ತದಲ್ಲಿ ಒಬ್ಬ ಮನುಷ್ಯನ ರಕ್ತವು ನೋಡ್ರಿ 350 ml ರಕ್ತ, ಬರೀ 350 ml ರಕ್ತ ಒಬ್ಬ 3 ಜನ ರೋಗಿಗಳನ್ನು ಸಂರಕ್ಷಣೆ ಮಾಡುತ್ತದೆ, ಅಂದರೆ ರಕ್ಷಿಸುತ್ತದೆ, ಜೀವವನ್ನು ಉಳಿಸ್ತದೆ. ಒಂದು ಉದಾಹರಣೆ ಹೇಳ್ತೇನೆ. ಒಂದು ಮನುಷ್ಯನ ರಕ್ತದಲ್ಲಿ 3 ರಕ್ತ ಕಣಗಳಿರುತ್ತದೆ. ಒಂದು ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಎಂಬುದಾಗಿ ನಾವು ಕರೀತೇವೆ. ಇದು 3 ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ನಾವು ಬೇರೆ ಬೇರೆಯವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅದು ಬೇರೆ ಬೇರೆ ಜೀವಗಳನ್ನು ನಾವು ಉಳಿಸ್ಬೋದು. ನೋಡ್ರಿ, ಒಬ್ಬ ಸಾಮಾನ್ಯ ಮನುಷ್ಯನ ರಕ್ತವೇ 3 ಜೀವಗಳನ್ನು ಉಳಿಸ್ತದೆ. ಅದು ಕೂಡ ಮನುಷ್ಯ ಸಂಕಲ್ಪದಿಂದ ಹುಟ್ಟಿದವನು, ಪುರುಷ ಸಂಕಲ್ಪದಿಂದ ಹುಟ್ಟಿದವನ ಒಬ್ಬ ಮನುಷ್ಯನ ರಕ್ತವೇ ಆ ರೀತಿಯಲ್ಲಿ ಒಬ್ಬ 3 ಜನ ರೋಗಿಗಳನ್ನು, 3 ಪ್ರಾಣವನ್ನು ಉಳಿಸುವುದಾದರೆ, ಪುರುಷ ಸಂಕಲ್ಪ ಇಲ್ಲದೆ ಕನ್ನಿಕೆಯಲ್ಲಿ ಹುಟ್ಟಿದಂಥ ಯೇಸುವಿನ ರಕ್ತ ಇನ್ನೂ ಎಷ್ಟು ಅಮೂಲ್ಯವಾಗಿರಬಹುದು. ಚೆನ್ನಾಗಿ ಗಮನಿಸಿ ನೋಡಬೇಕು ಪ್ರಿಯ ದೇವರ ಮಕ್ಕಳೇ. ಯೇಸುವಿನ ರಕ್ತವು, ಆತನ ಶರೀರದಲ್ಲಿ ಒಂದು ಹನಿ ರಕ್ತವೂ ಇಲ್ಲದಂತೆ ಆತನ ಸಂಪೂರ್ಣ ರಕ್ತವನ್ನು ಈ ಲೋಕದಲ್ಲಿ ಧಾರೆಯಾಗಿ ಸುರಿಸಲ್ಪಟ್ಟನು. ಆತನು 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ನನಗೋಸ್ಕರ ನಿನಗೋಸ್ಕರ ರಕ್ತ ಬಲಿಯಾದನು. ಆದ್ದರಿಂದಲೇ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬಂಥ ಮಾತು ನೆರವೇರಿತು. ಪ್ರಿಯ ದೇವರ ಮಕ್ಕಳೇ, ಇದೇ ಒಂದು ವಾಕ್ಯವಿದೆ. ನಾವು ಋಗ್ವೇದದಲ್ಲಿ ನಾವು ನೋಡೋದಾದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲೊಂದು ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಪಾಪ ಪರಿಹಾರಿಯೇ ನಮಃ ಎಂಬುದಾಗಿ, ಪಾಪವನ್ನು ಪರಿಹರಿಸುವಾತನೇ ನಮಗ ಎಂಬುದಾಗಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿರುವುದನ್ನು ನಾವು ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಆ ರಕ್ತಧಾರೆಯನ್ನು ಸಲ್ಲಿಸುವುದಕ್ಕಾಗಿ ಯೇಸು ಸ್ವಾಮಿ ಹುಟ್ಟಿದನು. ಯೇಸು ಸ್ವಾಮಿ ಹುಟ್ಟಿದ್ದಾದರೂ ಹೇಗೆ ಎಂಬುದಾಗಿ ನಾವು ನೋಡಿದರೆ, ಪವಿತ್ರಾತ್ಮನು ಆ ಸ್ತ್ರೀಯ ಮೇಲೆ ಬರುವಾಗ ಆ ಸ್ತ್ರೀಯು ಅಂದರೆ ಮೇರಿಯು ಗರ್ಭವತಿಯಾಗಿ ಒಂದು ಕೂಸನ್ನು ಹಡೆದಳು. ಆ ಕೂಸುವಿಗೆ ಯೇಸು ಎಂದು ಹೆಸರಿಟ್ಟನು. ಆ ಯೇಸು 30 ವರ್ಷಗಳ ಕಾಲ ಆತನು ಮರೆಯಾಗಿದ್ದನು. ನೋಡ್ರಿ, ಆತನ ರಕ್ತದ ಒಂದು ಬಹಳ ಪ್ರಾಮುಖ್ಯತೆ ಇರುವಂಥ ಕಾರ್ಯ. 3 ವರ್ಷಗಳ ಕಾಲ ಸೇವೆ ಮಾಡಿದನು. 3 ವರ್ಷಗಳ ನಂತರ ಆತನ ಜೊತೆ ಇದ್ದವರೇ ತೋರಿಸಿಕೊಟ್ರು. ಆತನ ಜೊತೆ ಇದ್ದಂಥ ಯೂದಾಸ್ ಕಾರಿಯೋತ್ ಎಂಬಂಥ ಒಬ್ಬ ವ್ಯಕ್ತಿ ಆತನನ್ನು ತೋರಿಸ್ಕೊಂಥ ದಿನದಲ್ಲಿ ಆ ಒಂದು ರಾತ್ರಿಯಲ್ಲಿ ಇಡೀ ರಾತ್ರಿ ಅಲ್ಲಿ ಇಲ್ಲಿ ಯೇಸು ಸ್ವಾಮಿಯನ್ನು ಅಳೆದಾಡ್ತಾರೆ. ಕೊನೆಯದಾಗಿ ಯೇಸುವನ್ನು ಶಿಲುಬೆಗೆ ಒಪ್ಪಿಸಲ್ಪಡುತ್ತದೆ. ಶಿಲುಬೆಯಲ್ಲಿ ಆತನನ್ನು ಹೊಡೆಯುವುದಕ್ಕಿಂತ ಮುಂಚೆ ಆತನಿಗೆ ಸುಮಾರು ಚಾಟೇಟುಗಳನ್ನು ಹೊಡೆಯುವುದನ್ನು ನಾವು ಗಮನಿಸುತ್ತೇವೆ. ಅದಾದ ಮೇಲೆ
ಚಾಟೇಟುಗಳಾದ ಮೇಲೆ ಮುಳ್ಳಿನ ಕಿರೀಟವನ್ನು ಚುಚ್ಚುವುದನ್ನು ನಾವು ಗಮನಿಸುತ್ತೇವೆ. ಪ್ರಿಯರೇ, ಆತನ ಮೈಯಲ್ಲೇ, ಆತನ ಶರೀರದಲ್ಲಿ ಇದ್ದಂಥ ಹನಿ ಹನಿ ರಕ್ತವು ಶಿಲುಬೆಯಲ್ಲಿ ಸುರಿಯಲ್ಪಡಿತು. ಆ ರಕ್ತದಿಂದಲೇ ನಮಗೆ ಪಾಪ ಪರಿಹಾರವಾಗಿದೆ. ಇವತ್ತು ನೀವು ಎಷ್ಟೇ ದುಷ್ಕರ್ಮಿಗಳಾಗಿರಬಹುದು, ನೀವೆಷ್ಟೇ ಪಾಪ ಮಾಡಿರಬಹುದು, ಈ ಲೋಕದಲ್ಲಿ ಯಾವುದೇ ರಕ್ತದಿಂದ ನಿಮ್ಮ ಪಾಪವನ್ನು ಪರಿಹರಿಸಲು ಸಾಧ್ಯವಿಲ್ಲ. ಯಾವುದೇ ಮನುಷ್ಯನ ರಕ್ತವಾಗಲಿ, ಯಾವುದೇ ಆಡು ರಕ್ತವಾಗಲಿ, ಕೋಳಿ ರಕ್ತವಾಗಲಿ, ಯಾವುದೇ ಪ್ರಾಣಿ ರಕ್ತವಾಗಲಿ, ಯಾವುದೇ ಒಂದು ಬಲಿಯಾಗಲಿ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಸ್ವಾಮಿಯ ರಕ್ತವು ನಿಮ್ಮೆಲ್ಲ ಪಾಪಗಳನ್ನು ಶುದ್ಧೀಕರಿಸಲು ಶಕ್ತವಾಗಿದೆ. ಯಾಕೆಂದರೆ ನಾವು ನೋಡ್ತಾ ಇದ್ದಾವೆ ಪ್ರಿಯ ದೇವರ ಮಕ್ಕಳಲ್ಲಿ, ಪಾಪ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ. ಹೌದು, ರಕ್ತಧಾರೆ ಅಂದರೆ ರಕ್ತವು ಸುರಿಯಲ್ಪಡದೆ ಪಾಪವು ಪರಿಹರಿಸಲ್ಪಡುವುದಿಲ್ಲ ಎಂಬುದಾಗಿ ನಾವು ಗಮನಿಸ್ತಾ ಇದ್ದಾವೆ. ಪ್ರಿಯರೇ, ನಿಜವಾಗಿ ನಾವು ಹೇಳಬೇಕಾದ್ರೆ ಇಂಥ ಒಳ್ಳೆ ದೇವರು ನಾವು ಯಾವ ರೀತಿ ಇದ್ದಾರೆ, ಆತನ ದೇವರು ನಮಗೋಸ್ಕರವೇ ಆತನು ಈ ಲೋಕದಲ್ಲಿ ಬಂದನು. ನಮಗೋಸ್ಕರ ಆತನ ರಕ್ತವನ್ನು ಸುರಿಸಿದನು. ನಮಗೋಸ್ಕರ ಆತನ ರಕ್ತವನ್ನು ಸುರಿಸುವುದು ಮಾತ್ರವಲ್ಲದೆ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತನು. ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದನು. ಮರಣವು ಯೇಸುವನ್ನು ತಡೆಯಲಿಲ್ಲ. ಈ ಲೋಕದಲ್ಲಿ ಸಾವಿರಾರು ಕಾನೂನುಗಳು ಬರಬಹುದು, ಸಾವಿರಾರು ಕಾರ್ಯಗಳು ನಡೆಯಬಹುದು, ಆದರೆ ಯೇಸುವಿನ ಶಕ್ತಿಯನ್ನು ತಡೆಯಲು ಯಾವುದರಿಂದಲೂ ಸಾಧ್ಯವಿಲ್ಲ. ಯಾವುದೇ ಒಂದು ಕಾರ್ಯದಿಂದಲೂ ಸಾಧ್ಯವಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ಸಾವಿರಾರು ಜನಗಳಿಗೆ ತೋಳಬಹುದು. ನೋಡ್ರಿ, ಆವತ್ತಿನ ಕಾಲದಲ್ಲಿ ಯೇಸುವಿನ ಜನನವನ್ನು ತಡೆಯುವುದಕ್ಕೆ ಎಷ್ಟೋ ರಾಜ್ಯಗಳು ಎದ್ದರು, ಆದರೆ ತಡಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯೇಸುವನ್ನು ಸಾಯಿಸಬೇಕೆಂಬುದಾಗಿ ಎಷ್ಟೋ ಜನ ಪ್ರಯತ್ನ ಪಟ್ಟರು, ಆದರೆ ಆತನನ್ನು ಸಾಯಿಸಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಯೇಸುವಿನ ಶಕ್ತಿಯು ಅಂಥದ್ದಾಗಿತ್ತು. ಯೇಸುವಿನ ಒಳಗಡೆ ಇರುವಂಥ ರಕ್ತವು ಪರಿಶುದ್ಧವಾದದ್ದಾಗಿತ್ತು. ಅದು ದೇವರಿಂದ ಕಳಿಸಲ್ಕೊಡಪಟ್ಟದ್ದಾಗಿತ್ತು. ಅದು ಪವಿತ್ರ ಆತ್ಮನಿಂದ ಉಂಟಾದ ರಕ್ತವಾಗಿತ್ತು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಆ ರಕ್ತಕ್ಕಿರುವ ಅಮೂಲ್ಯವಾದಂಥ ಯೇಸುವಿನ ರಕ್ತ ನಿಜವಾಗಿಯೂ ಈ ಭೂಮಿಯಲ್ಲಿ ಚೆಲ್ಲಲ್ಪಟ್ಟಿದೆ. ಅಮೂಲ್ಯವಾದ ರಕ್ತ, ನಿಷ್ಕಳಂಕವಾದ ರಕ್ತ, ಕಲ್ವಾರಿಯ ರಕ್ತ, ನೀತಿವಂತನ ರಕ್ತ, ಪರಿಶುದ್ಧನ ರಕ್ತವು ಈ ಭೂಮಿಯಲ್ಲಿ ನನಗೋಸ್ಕರ ನಿಮಗೋಸ್ಕರ ಚೆಲ್ಲಲ್ಪಟ್ಟಿದೆ. ಯಾವುದೇ ಒಂದು ಪಾಪವನ್ನು ಹರಿಯದ ಇರುವಂಥ ಒಬ್ಬ ದೇವತ ಮನುಷ್ಯನು ನಮಗೋಸ್ಕರ ನಿಮಗೋಸ್ಕರ ಈ ಲೋಕದಲ್ಲಿ ಬಲಿಯಾತನು. ಆ ಒಂದು ರಕ್ತವು ನಿಮ್ಮೆಲ್ಲ ಪಾಪವನ್ನು ಪರಿಹರಿಸುವಂಥದ್ದಾಗಿದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾವಪ್ಪ. ಇವತ್ತಿನ ದಿನಕ್ಕಾಗಿ ಸ್ತೋತ್ರ. ಈ ಒಂದು ದಿನದಲ್ಲಿ ಕರ್ತನೇ, ನಿನ್ನ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಹೌದು ಸ್ವಾಮಿ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿರಿ. ಅವರು ಯಾವುದೇ ತಪ್ಪು ಮಾಡಿರ್ಬೋದು ಸ್ವಾಮಿ, ಯಾವುದೇ ಪಾಪವನ್ನು ಮಾಡಿರ್ಬೋದು, ಆದರೆ ನಿನ್ನ ರಕ್ತವು ಅವರ ಪಾಪ ಅಪರಾಧಗಳನ್ನು ತೊಳೆಯುವಂಥದ್ದಾಗಿದೆ ಎಂಬುದಾಗಿ ನೀನು ತಿಳಿಸಿಕೊಟ್ಟಂಥ ಈ ಮಹಾ ಉನ್ನತವಾದ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.